ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಇನ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಇದರಲ್ಲಿ ಆ ಇದು ಎಲ್ಲ ಗವರ್ಮೆಂಟ್ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆದಂತಹ ಆಕ್ಟು. ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದರ ಪ್ರಾವಿಷನ್ಸ್ ಅನ್ನ ಕೇಳ್ತಾ ಇದ್ದಾರೆ ಮತ್ತು ಇದರಿಂದ ಏನಾಯ್ತು ಅಂತಾನೂ ಕೇಳ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಈ ಕ್ಲಾಸ್ ಅನ್ನ ಮಾಡ್ತಾ ಇರೋದು. ಮೊದಲನೆಯದಾಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಬ್ರಿಟಿಷ್ ಪಾರ್ಲಿಮೆಂಟ್ ಮೌಂಟ್ ಬ್ಯಾಟನ್ ಅವರ 1947 ಆಕ್ಟ್ ಏನು ಜೂನ್ 3 ಪ್ರಪೋಸ್ ಮಾಡಿರೋದು, ಅದನ್ನ ಜುಲೈ 18 ಅಕ್ಸೆಪ್ಟ್ ಮಾಡ್ತಾರೆ. ಕ್ರಿಯೇಟಿಂಗ್ 2 ಇಂಡಿಪೆಂಡೆಂಟ್ ಡೊಮಿನಿಯನ್ಸ್, 2 ಇಂಡಿಪೆಂಡೆಂಟ್ ಡೊಮಿನಿಯನ್ಸ್ ಫಾರ್ಮ್ ಆಗುತ್ತೆ. ಅದು ಒಂದು ಇಂಡಿಯಾ, ಇನ್ನೊಂದು ಪಾಕಿಸ್ತಾನ್ ಅನ್ನೋದು. ದ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಆನ್ ಆಗಸ್ಟ್ 15th ಇಂಪ್ಲಿಮೆಂಟ್ ಆಗುತ್ತೆ. ಪ್ರಾವಿಷನ್ಸ್ ಆಫ್ ದ ಆಕ್ಟ್ ಏನು ಅಂತ ಕೇಳಿದರೆ, ದ ಫಸ್ಟ್ ಒನ್ ಇಸ್ ಡೊಮಿನಿಯನ್ ಹ್ಯಾವಿಂಗ್ ಅ ಗವರ್ನರ್ ಜನರಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಎಫೆಕ್ಟಿವ್ ಆಪರೇಷನ್. ಒಬ್ಬ ಗವರ್ನರ್ ಜನರಲ್ ಎರಡೂ ಡೊಮಿನಿಯನ್ಸ್ ಅಲ್ಲಿ ಆ ಆಕ್ಟಿನ ಆಪರೇಷನ್ಗೋಸ್ಕರ ರೆಸ್ಪಾನ್ಸಿಬಲ್ ಇರ್ತಾರೆ ಅಂತ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ, ಎರಡೂ ಡೊಮಿನಿಯನ್ಗೆ ಲೆಜಿಸ್ಲೇಷನ್ ಮಾಡೋದಕ್ಕೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಒಂದು ಸಂಸತ್ತನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಆಫ್ ದಟ್ ಡೊಮಿನಿಯನ್, ಆ ಡೊಮಿನಿಯನ್ ಸಂಸತ್ತನ್ನ ಮಾಡಬೇಕು ಅಂತ. ಹಾಗಾದ್ರೆ ಪ್ರಾವಿಷನ್ಸ್ ಆಫ್ ದ ಆಕ್ಟ್ ಏನು, ಹೇಗೆ ಈ ಆಕ್ಟ್ ಬರ್ತಾ ಹೋಯಿತು ಅಂತ ಕೇಳಿದರೆ, ಮೊದಲು ದ ಗವರ್ನಮೆಂಟ್ಸ್ ಅನ್ನ 2 ಡೊಮಿನಿಯನ್ಸ್ ಆಯ್ತು. 2 ಡೊಮಿನಿಯನ್ಸ್ ಅಲ್ಲಿ ಲೆಜಿಸ್ಲೇಷನ್ ಆಯ್ತು. ಬಟ್ ಆ ಲೆಜಿಸ್ಲೇಷನ್ ಅನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಮಾಡೋದಕ್ಕೆ ಟೈಮ್ ಬೇಕು. ಸೊ ನಮ್ಗೆಲ್ಲ ಗೊತ್ತಿರೋ ಹಂಗೆ 1951 ವರ್ಗೂ ಟೈಮ್ ಬೇಕಾಯ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗಿ, ಇಂಡಿಪೆಂಡೆನ್ಸ್ ಬಂದಿದ್ರಿಂದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಲೆಜಿಸ್ಲೇಷನ್ ಬರೋವರೆಗೂ. ಈ ಮಧ್ಯ ಟೈಮ್ ಅಲ್ಲಿ ಹೇಗೆ ಲೆಜಿಸ್ಲೇಷನ್ ಆಗಬೇಕು ಅಂತ ಕೇಳಿದ್ರೆ, ಗವರ್ನಮೆಂಟ್ ಆಫ್ ದ 2 ಡೊಮಿನಿಯನ್ಸ್ ಅಂಡರ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ಲಿ ಮುಖಾಂತರ ಮಾಡಬೇಕು ಅಂತ. ಸೊ ಆ ಆಕ್ಟಿನಲ್ಲಿ ಒಬ್ಬ ಗವರ್ನರ್ ಜನರಲ್ ಬೇಕು. ಅದು ಯಾರು ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ದೆನ್ ಇಂಡಿಯಾದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇಂಡಿಯಾದ ಗವರ್ನರ್ ಜನರಲ್ ಆಗಿ ಕಂಟಿನ್ಯೂ ಆಗ್ತಾರೆ. ಓಕೆ, ಸೊ ಈ ಪಾರ್ಟ್ ಏನಿದೆ, ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ತದನಂತರ ಪಾಕಿಸ್ತಾನಕ್ಕೆ ಇಂಡಿಪೆಂಡೆನ್ಸ್ 14th ಆಗಸ್ಟ್, ಇಂಡಿಯಾಗೆ ಇಂಡಿಪೆಂಡೆನ್ಸ್ 15th ಆಗಸ್ಟ್. ಮತ್ತು ಈ ಹಿಂದೆ ಇದ್ದಂತಹ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಏನಿದೆ, ಅದು ಆಟೋಮ್ಯಾಟಿಕಲಿ ಡಿಸಾಲ್ವ್ ಆಗುತ್ತೆ ವಿತ್ ದ ಕ್ರಿಯೇಷನ್ ಆಫ್ 2 ನ್ಯೂ ಡೊಮಿನಿಯನ್ಸ್. 2 ಡೊಮಿನಿಯನ್ ಫಾರ್ಮ್ ಆಗೋದರಿಂದ ಇದು ಆಟೋಮ್ಯಾಟಿಕಲಿ ಡಿಸಾಲ್ವ್ ಆಗುತ್ತೆ 2 ಕೌನ್ಸಿಲ್ ಆಫ್ ಸ್ಟೇಟ್ಸ್. ಅದಲ್ಲದೆ ನಾವು ಇನ್ನೊಂದು ವಿಷಯ ತಿಳ್ಕೋಬೇಕು, ಹೇಗೆ ಇದು ಆಯಿತು ಪಾರ್ಟಿಷನ್ ಅಂತ ಕೇಳಿದಾಗ, ಫೇಲ್ಯೂರ್ ಟು ಇಂಟಗ್ರೇಟ್ ಮುಸ್ಲಿಮ್ಸ್. ಸೊ ಕಾಂಗ್ರೆಸ್ಸಿನ ಒಂದು ಫೇಲ್ಯೂರ್ ಏನು ಅಂತ ಕೇಳಿದ್ರೆ, 1920s ಇಂದ ಮುಂದೆ ಮುಸ್ಲಿಮ್ಸ್ ಅನ್ನ ನ್ಯಾಷನಲ್ ಮೂವ್ಮೆಂಟಿನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಬಹಳನೇ ಕಷ್ಟ ಆಗ್ತಾ ಹೋಯ್ತು. 1920ಗಿಂತ ಹಿಂದೆ ಇದ್ದಂತಹ ಒಂದು ಯೂನಿಟಿ ಇರಲಿಲ್ಲ ಅನ್ನೋದು. ದೆನ್ ಕೊಲ್ಯಾಪ್ಸ್ ಆಫ್ ಇಂಟರಿಮ್ ಗವರ್ನಮೆಂಟ್ ಏನು ಫಾರ್ಮ್ ಆಗಿತ್ತು, ಅದರ ಕಂಪ್ಲೀಟ್ ಏನು ನಾನ್ ಫಂಕ್ಷನಲ್ ಆಗಿರೋದ್ರಿಂದ, ಅದು ಯಾವುದೇ ಕಾರ್ಯವನ್ನ ಮಾಡದೇ ಇರೋದ್ರಿಂದ ಅದು ಕಂಪ್ಲೀಟ್ ಕೊಲ್ಯಾಪ್ಸಿಗೆ ಲೀಡ್ ಆಯ್ತು. ಸೊ ಯಾವುದನ್ನ ಅನ್ಥಿಂಕೇಬಲ್ ಅಂತ ಅನ್ಕೊಂಡಿದ್ದು ಅದು ಅನ್ಅವಾಯ್ಡಬಲ್ ಆಯ್ತು. ದಟ್ ಈಸ್ ಕ್ರಿಯೇಷನ್ ಆಫ್ 2 ನ್ಯೂ ಡೊಮಿನಿಯನ್ಸ್. ಅಲ್ಲದೆ ಪಾರ್ಟಿಷನ್ ಇನ್ನ ಅಕ್ಸೆಪ್ಟ್ ಮಾಡೋದ್ರಿಂದ ಏನಪ್ಪಾ ಅಡ್ವಾಂಟೇಜು ಅಂದ್ರೆ, ಬಾಲ್ಕನೈಸೇಷನ್ ಅವಾಯ್ಡ್ ಆಯ್ತು ಅಂತ. ದಟ್ ಈಸ್ ಇಟ್ ರೂಲ್ಡ್ ಔಟ್ ಬಾಲ್ಕನೈಸೇಷನ್ ಆಫ್ ದ ಕಂಟ್ರಿ. ಯುರೋಪಿನಲ್ಲಿ ಬಾಲ್ಕನ್ಸ್ ಅಂತ ಒಂದು ದೇಶ ಇದೆ, ಒಂದು ರೀಜನ್ ಇದೆ. ಅದರಲ್ಲಿ ಸ್ಮಾಲರ್ ದೇಶಗಳು ಇದಾವೆ. ಸೊ ಆ ಸ್ಮಾಲರ್ ದೇಶಗಳು ಏನಿದೆ, ಈಚ್ ದೇಶ ಸುಮಾರು ಒಂದು ಸುತ್ತಳತೆ ಎಷ್ಟಿದೆ ಅಂದ್ರೆ ನಮ್ಮ ಭಾರತದ ಒಂದೊಂದು ರಾಜ್ಯದಷ್ಟು ಇಲ್ಲ ಸುತ್ತಳತೆ. ಆ ತರದ ದೇಶಗಳು ಇದಾವೆ. ಫಾರ್ ಎಕ್ಸಾಂಪಲ್ ಜೆಕ್ ರಿಪಬ್ಲಿಕ್ ಅಂತ ಒಂದು ದೇಶ ಇದೆ. ಓಕೆ, ಸೊ ಈ ದೇಶಗಳು ತರ ಒಂದು ಹಲವಾರಷ್ಟು ದೇಶಗಳ ಆಗೋದನ್ನ ಪಾರ್ಟಿಷನ್ ಸ್ಟಾಪ್ ಮಾಡ್ತು ಅನ್ನೋದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಪಾರ್ಟಿಷನ್ ಒಂದೇ ದಿನ ಆಗಿದ್ದ, 1947 15th ಆಗಸ್ಟ್ ಒಂದೇ ದಿನ ಆಗಿದ್ದ ಅಂತ ಕೇಳಿದ್ರೆ ಇಲ್ಲ, 1942 ಇಂದ ಅದಕ್ಕೆ ಬಿಲ್ಡಪ್ ಇತ್ತು.
ಹೇಗೆ ಅಂತ ಅಂದ್ರೆ ಕ್ರಿಪ್ಸ್ ಮಿಷನ್ನಿನಲ್ಲಿ ಆಟೋನಮಿ ಆಫ್ ಮುಸ್ಲಿಂ ಮೆಜಾರಿಟಿ ಪ್ರಾವಿನ್ಸಸ್ ಇನ್ನ ಯಾವಾಗ ಅಕ್ಸೆಪ್ಟ್ ಮಾಡಿದಾರೋ ಆಗ ಕ್ರಿಪ್ಸ್ ಮಿಷನ್ ದಟ್ ಲೇಡ್ ದ ಗ್ರೌಂಡ್ ವರ್ಕ್ ಫಾರ್ ಪಾರ್ಟಿಷನ್. ಸೊ ಮುಸ್ಲಿಂ ಮೆಜಾರಿಟಿ ಪ್ರಾವಿನ್ಸಸ್ ಅವರಾಗೆ ಅವರೇ ವೋಟ್ ಮಾಡ್ತಾರೆ ಅನ್ನೋದನ್ನ ಈ ಮಿಷನ್ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ದು. ದೆನ್ ಗಾಂಧೀಜಿನ ಟಾಕ್ಸಿನಲ್ಲಿ 1944 ಸೊ ನೀವು ನೋಡಬಹುದು 1942 ಆಯ್ತು, 44 ಅಕ್ಸೆಪ್ಟೆಡ್ ದ ರೈಟ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಮುಸ್ಲಿಂ ಮೆಜಾರಿಟಿ ಪ್ರಾವಿನ್ಸಸ್. ಸೊ ಎರಡೂ ಕಡೆ ಇರುವಂತಹ ಸಿಂಧ್ ಆಗಿರ್ಬೋದು, ಈ ಕಡೆ ಬೆಂಗಾಲ್ ಆಗಿರ್ಬೋದು, ಆ ಪ್ರಾವಿನ್ಸಸ್ ಅಲ್ಲಿ ನಮ್ಮ ಪ್ರಾವಿನ್ಸ್ಗೆ ಹೇಗೆ ಆಡಳಿತವನ್ನು ಮಾಡಬೇಕು ಅನ್ನುವ ಸೆಲ್ಫ್ ಡಿಟರ್ಮಿನೇಷನ್ ಒಪ್ಕೊಂಡಿದ್ದು ಸೆಕೆಂಡ್ ಪಾರ್ಟ್. ದೆನ್ ದ ಥರ್ಡ್ ಪಾರ್ಟ್ ಏನು ಅಂದ್ರೆ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿದೆ ಅದರಲ್ಲಿ ಕಂಪಲ್ಸರಿ ಗ್ರೂಪಿಂಗ್ ಪಾರ್ಟ್ ಅನ್ನ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಒಪ್ಕೊಂಡಿದ್ದು. ಸೊ ಈ 3 ಗ್ರೂಪ್ಸ್, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಕಂಪಲ್ಸರಿ ಗ್ರೂಪಿಂಗ್ ಅಂತ ಏನ್ ಒಪ್ಕೊಂಡ್ರು, ದಟ್ ಲೆಡ್ ಟು ಒನ್ ಆಫ್ ದ ಇನ್ ಡಿಸೆಂಬರ್ 1946 ಇಸ್ ದ ನೆಕ್ಸ್ಟ್ ಸ್ಟೆಪ್. ಅದಾದ ಮೇಲೆ ಯಾವಾಗ ಬ್ರೇಕ್ ಡೌನ್ ಆಯ್ತು, ಹ್ಯೂಜ್ ಕಮ್ಯುನಲ್ ರಯಟ್ಸ್ ಇನ್ the two parts, that is Punjab and Bengal. ಸೊ ಅದು ಒಂದು ಫೈನಲ್ ಅಕ್ಸೆಪ್ಟೆನ್ಸ್ ಗೆ ಇದು ಪಾರ್ಟಿಷನ್ ಆಗದೆ ವೈಲೆನ್ಸ್ ಎಂಡ್ ಆಗೋದಿಲ್ಲ ಅನ್ನುವ ಒಂದು ಅಕ್ಸೆಪ್ಟೆನ್ಸ್ ಬರುತ್ತೆ. ರೈಟ್, ಪಾರ್ಟಿಷನ್ ಆಕ್ಸೆಪ್ಟ್ ಮಾಡೋದಕ್ಕೆ ಕಾಂಗ್ರೆಸ್ಸಿನ ರೀಸನ್ಸ್ ಏನು ಅಂತ ಕೇಳಿದ್ರೆ, ಇಟ್ ಫೇಲ್ ಟು ಡ್ರಾ ಮುಸ್ಲಿಮ್ಸ್. ಇಟ್ ಹ್ಯಾಡ್ 2 ಟಾಸ್ಕ್, 2 ಟಾಸ್ಕ್ ಇತ್ತು. ಒಂದು ಇಂಡಿಯಾದ ಡೈವರ್ಸ್ ಪಾಪ್ಯುಲೇಷನ್ ಅನ್ನ ಒಂದ್ ಕಡೆ ತಗೊಂಡ್ಬರ್ಬೇಕು ಅಂತ, ಇನ್ನೊಂದು ಪಾರ್ಟ್ ಏನು ಅಂತ ಅಂದ್ರೆ ಇಂಡಿಪೆಂಡೆನ್ಸ್ ಅನ್ನ ಅಕ್ಸೆಪ್ಟ್ ಮಾಡಬೇಕು, ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾನ ತಗೊಬೇಕು ಅಂತ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಕಾಂಗ್ರೆಸ್ ದಟ್ ಈಸ್ ಬ್ರಿಂಗಿಂಗ್ ಡೈವರ್ಸ್ ಸೆಕ್ಷನ್ಸ್ ಇನ್ ಟು ದ ಪಾಪ್ಯುಲೇಷನ್, ಇನ್ ಟು ದ ಫ್ರೀಡಮ್, ಫೇಲ್ ಆಯ್ತು. ಬಟ್ ಸೆಕೆಂಡ್ ಪಾರ್ಟ್ ದಟ್ ಈಸ್ ಗೆಟಿಂಗ್ ಇಂಡಿಪೆಂಡೆನ್ಸ್ ಏನಿದೆ ಅದರಲ್ಲಿ ಸಕ್ಸಸ್ಫುಲ್ ಆಯ್ತು ಅಂತ ನಾವು ಹೇಳಬಹುದು. ದೆನ್ ರೋಲ್ ಆಫ್ ಪ್ರಾಮಿನೆಂಟ್ ಲೀಡರ್ಸ್, ಇದರಲ್ಲಿ ಏನು ರೋಲ್ ಅಂತ ಕೇಳಿದ್ರೆ, ಒಂದು ಮಹಾತ್ಮ ಗಾಂಧಿ ಅವರು ಏನು ಅವರ ಮೈಂಡಿನಲ್ಲಿ ಏನಿತ್ತು ಅಂದ್ರೆ ಮೂವ್ಮೆಂಟ್ ಅಗೇನ್ಸ್ಟ್ ಕಮ್ಯುನಲಿಸಂ ಮಾಡಬಹುದು, ಆದರೆ ಜನರಲ್ಲಿ ಕಮ್ಯುನಲಿಸಂ ಇರುವಾಗ ಮೂವ್ಮೆಂಟ್ ಅಗೇನ್ಸ್ಟ್ ಕಮ್ಯುನಲಿಸಂ ಹೇಗೆ ಮಾಡೋದಕ್ಕಾಗುತ್ತೆ? ಸೊ ಹಾಗಾಗಿ ಪಾರ್ಟಿಷನ್ ಅನ್ನ ನೀವು ಮೈಂಡ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಹಾರ್ಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಡಿ ಅಂತ ಅವರು ಹೇಳಿದರು. ಮೊಹಮ್ಮದ್ ಅಲಿ ಜಿನ್ನಾ ಅವರು ಮೊದಲಿನಿಂದ ಈ ಪ್ರಪೋಸ್ ಮಾಡ್ತಿರೋದ್ರಿಂದ ಹಿ ವಾಸ್ ದ ಸ್ಕಲ್ಪ್ಟರ್ ಆಫ್ ದ ನ್ಯೂ ನೇಷನ್. ಅಂಡ್ ಜವಾಹರ್ಲಾಲ್ ನೆಹರು ಅವರು ಉಳಿದ ನಮ್ಮ ಏನು ಪಾರ್ಟ್ ಇದೆ ಅದನ್ನ ಅದರ ಆಡಳಿತದ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದ ಅವರ ವ್ಯೂ ಆಗಿತ್ತು. ಸೊ ನೆಹರೂಸ್ ವಿಷನ್ ಏನು ಅಂತ ಅಂದ್ರೆ, ಅವರ ಪಾರ್ಟಿಂಗ್ ಸ್ಪೀಚ್ ಅಲ್ಲಿನೂ ಹೇಳ್ತಾರೆ, ಬಿಲೀವ್ಡ್ ಒನ್ಸ್ ಬ್ರಿಟಿಷ್ ಲೆಫ್ಟ್ ಇಂಡಿಯಾ, ಅವ್ರಿಗೆ ಬ್ರಿಟಿಷ್ ಬಿಡೋದನ್ನ ಆದ ಮೇಲೆ ಹಿಂದೂ ಮುಸ್ಲಿಂ ಡಿಫರೆನ್ಸಸ್ ಕಡಿಮೆ ಆಗತ್ತೆ, ವುಡ್ ಬಿ ಪ್ಯಾಚ್ಡ್ ಅಪ್ ಅಂಡ್ ಅ ಫ್ರೀ ಯುನೈಟೆಡ್ ಇಂಡಿಯಾ ವುಡ್ ಬಿ ಬಿಲ್ಟ್ ಅಪ್ ಅಂತ ಹೇಳ್ತಾರೆ. ಆಲ್ಸೋ ಅವರು ಇದು ಟೆಂಪರರಿ, ಏನು ಪಾರ್ಟಿಷನ್ ಅನ್ನೋದು ಟೆಂಪರರಿ, ಒಂದ್ಸತೆ ಎಲ್ಲವೂ ಮುಗಿದಾದ ಮೇಲೆ ಪಾಕಿಸ್ತಾನ ವಾಪಸ್ ಬರುತ್ತೆ ಅನ್ನೋದು ಅವರ ಬಿಲೀಫ್ ಆಗಿರುತ್ತೆ. ಸೊ ಡಿಸ್ಪೈಟ್ ದ ಚಾಲೆಂಜಸ್ ಅವರು ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ಮತ್ತು ಫ್ರೀ ಅಂಡ್ ಯುನೈಟೆಡ್ ಇಂಡಿಯಾ ಕೋಆಪರೇಷನ್ ಅಂಡ್ ಕನ್ಸಿಲಿಯೇಷನ್ ಬಗ್ಗೆ ಹೇಳ್ತಾರೆ. ರೈಟ್, ಸೊ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಇನ ಸಮ್ಮರಿ ಏನು ಅಂದ್ರೆ, ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಆನ್ July 4th, ಅದಾದ 14 ದಿನ, ಒಂದು ಫೋರ್ಟ್ ನೈಟ್ ಅಲ್ಲಿ 18th ಜುಲೈಗೆ ಅದು ಅಕ್ಸೆಪ್ಟ್ ಆಗುತ್ತೆ. ಪ್ರಾವಿಷನ್ಸ್ ಅಲ್ಲಿ ಡೊಮಿನಿಯನ್ ಆಫ್ ಇಂಡಿಯಾ ಭಾರತ್, ಡೊಮಿನಿಯನ್ ಆಫ್ ಪಾಕಿಸ್ತಾನ್ ಫಾರ್ಮ್ ಆಗುತ್ತೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಗೆ ಚಾಯ್ಸ್ ಇರುತ್ತೆ, ನೀವು ಎರಡರಲ್ಲಾದ್ರೂ ಒಂದ್ ಕಡೆ ಸೇರ್ಕೊಳ್ಳೇಬೇಕು ಅಂತ. ಸೊ ದೇ ವರ್ ಆಸ್ಕ್ಡ್ ಟು ಜಾಯಿನ್ ಹಿಯರ್ ಆರ್ ಹಿಯರ್. ಓಕೆ, ಸೊ ಇದರೊಂದಿಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟಿನ ಏನು ಪ್ರಾವಿಷನ್ಸ್ ಮತ್ತು ಅದರ ಇಂಪ್ಯಾಕ್ಟ್ಸ್ ಏನಿದೆ ಇದನ್ನ ನೋಡಿದೀವಿ.